ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತಿನ ನುಡಿಸ್ಮರಣೆ ನಮನ 395ನೇ ನುಡಿಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಸಾಕಷ್ಟು ದಾಸವರಣ್ಯರ ಯತಿವರಣ್ಯರ ಆರಾಧನೆ ಕೂಡ ಬರ್ತಾ ಇದೆ, ಹಬ್ಬ ಹರಿದಿನಗಳು ಕೂಡ ಬರ್ತಾ ಇದೆ, ನಾಗರ ಪಂಚಮಿ ಬರ್ತಾ ಇದೆ, ಏಕಾದಶಿ ವ್ರತ ಕೂಡ ಬರ್ತಾ ಇದೆ. ಅದರ ಜೊತೆಗೆ ಇಲ್ಲೇ ನಮ್ಮ ಧಾರವಾಡದಲ್ಲಿ 31ನೇ ಚಾತುರ್ಮಾಸಕ್ಕೆ ಕೂತಿರ್ತಕ್ಕಂಥ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಒಂದು ಚಾತುರ್ಮಾಸ ಬಹಳ ವೈಭವದಿಂದ ನಡೀತಾ ಇದೆ. ಮುಂಜಾನೆ 6 ಗಂಟೆಯಿಂದ ರಾತ್ರಿ 10:10ವರೆಗೆ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳು, ಬಂದವರಿಗೆ ತೀರ್ಥ ಪ್ರಸಾದ ವ್ಯವಸ್ಥೆ, ಅಲ್ಲಿ ಬಂದು ಕೇಳ್ತಕ್ಕಂಥವರಿಗೆ ವಿಶೇಷ ಉಪನ್ಯಾಸಗಳು, ಜೊತೆಗೆ ಶ್ರೀ ಸ್ವಾಮಿಗಳ ಅನುಗ್ರಹ ಸಂದೇಶ, ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳಿಂದ ಸಂಗೀತ ಕಾರ್ಯಕ್ರಮ, ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ, ಆಮೇಲೆ ನೃತ್ಯ ಕಾರ್ಯಕ್ರಮ ಕೂಡ ವೈಭವದಿಂದ ಕಳೆದ 15 ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ. ಅಪ್ ಟು ಸೆಪ್ಟೆಂಬರ್ 25ರವರೆಗೆ ನಡೀತಕ್ಕಂಥ ಈ ಚಾತುರ್ಮಾಸದಲ್ಲಿ ಸಾಕಷ್ಟು ವಿವಿಧ ಊರುಗಳಿಂದ ಜನ ಒಂದು ಇದರಲ್ಲಿ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ರಾಮದೇವರ ಮೂಲ ಪೂಜಾ, ರಾಮದೇವರ ತೀರ್ಥ ಪ್ರಸಾದ, ಜೊತೆಗೆ ಶ್ರೀಪಾದಂಗಳವರ ದರ್ಶನ, ಮುದ್ರಾಧಾರಣ, ಪಾದಪೂಜಾ ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪುನೀತರಾಗತಕ್ಕಂಥ ಇಂಥ ಪವಿತ್ರ ಕಾಲದಲ್ಲಿ ಮಹಿಳಾ ಹರಿದಾಸ ಒಂದು ಶಿರೋಮಣಿ ಅಂತ ನಾವೇನು ಕರಿತಾ ಇದ್ದೀವಿ, ಸಾಕಷ್ಟು ಮಹಿಳಾ ಗಲಗಲಿ ಅವನವರು ಇರ್ಬೋದು, ಹರಪನಹಳ್ಳಿ ಭೀಮನವರು ಇರ್ಬೋದು, ಯಮನವನವರು ಇರ್ಬೋದು, ಹೀಗೆ ಸಾಕಷ್ಟು ಹರಿದಾಸ ಕ್ಷೇತ್ರಕ್ಕೆ ಮಹಿಳೆಯರ ಕೊಡುಗೆ ಸಾಕಷ್ಟು ಇದೆ. ಅದರ ಜೊತೆಯಲ್ಲಿ ಕಿರೀಟಪ್ರಾಯವಾಗಿರ್ತಕ್ಕಂಥ ಒಬ್ಬ ಮಹಿಳೆ ಅಂತ ಹೇಳಿದರೆ ರಾಣೆಬೆನ್ನೂರಿನಲ್ಲಿ ಜನಿಸಿರ್ತಕ್ಕಂಥ ಹೆಳವನಕಟ್ಟಿ ಗಿರಿಯಮ್ಮ ಅಂತ ಹೇಳಿ, ಸಾಧ್ಯ ಶಿರೋಮಣಿ, ತಾನೇ ಸಾಕ್ಷಾತ್ತಾಗಿ ಗಂಡನಿಗೆ ಮರುಮದುವೆ ಮಾಡಿ ತಾನು ದಾಸ ದೀಕ್ಷೆಯನ್ನು ಪಡೆದಂತಹ ಒಂದು ಗೋಪಾಲದಾಸರ ಕಡೆಯಿಂದ ದಾಸ ದೀಕ್ಷೆಯನ್ನು ಪಡೆದು ಅವರಿಂದ ಒಂದು ಮೂರ್ತಿಯನ್ನು ಸಂಪಾದನೆ ಮಾಡಿ ಪ್ರತಿನಿತ್ಯ ಆ ಮೂರ್ತಿ ಕೃಷ್ಣ ಮೂರ್ತಿಗೆ ಆ ಕೃಷ್ಣ ಮೂರ್ತಿಗೆ ಸಾಕ್ಷಾತ್ ಕೃಷ್ಣನ ದರ್ಶನ ಆಗ್ತಿತ್ತಂತೆ. ಯಾಕಂದರೆ ಆಕೆ ಒಂದು ಗಿರಿಯಮ್ಮ ರಂಗೋಲಿ ಹಾಕಿ ಬಿಡಿಸಿದಾಗ, ಆಕೆ ರಂಗೋಲಿ ಅಂತಂದರೆ ಸಾಕ್ಷಾತ್ ಕೃಷ್ಣನ ಛಾಯಾಚಿತ್ರನೇ ಬಿಡಿಸಿದಂತೆ. ಆ ಛಾಯಾಚಿತ್ರ ಬಿಡಿಸಿ ಇನ್ನೇನು ಅರಿಶಿನ ಕುಂಕುಮ ಹಾಕಿ ಬಾ ಅಂತ ಅಂದ್ಕೊಳ್ಳೆ ಆ ರಂಗೋಲಿನಿಂದ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಎದ್ದು ಬಂದು ಆಕೆ ಭುಜ ಹಿಡ್ಕೊಂಡು ಕುಣಿತಿದ್ದಂತೆ. ಯಾಕಂತ ಹೇಳಿದ್ರೆ ಆಕೆ ಸಾಕ್ಷಾತ್ ಯಶೋಧ ಅವತಾರ ಆಗಿರ್ತಕ್ಕಂಥ ಒಂದು ದಿವ್ಯ ಚೇತನ ಕೂಡ ಆಗಿದ್ದು ಸಾಕಷ್ಟು ದೇವರ ನಾಮಗಳನ್ನು ಮಾಡಿದ್ದಾರೆ. ಒಂದು ಗೋಪಾಲದಾಸರ, ವಿಜಯದಾಸರ, ಜಗನ್ನಾಥದಾಸರ ಕಾಲದಿರ್ತಕ್ಕಂಥ ಈ ಭಕ್ತ ಶಿರೋಮಣಿ ಸಾಧಾರಣ 17ದಲ್ಲಿ ಒಂದು ಹೆಳವನ ಕಟ್ಟೆ ಅಂತಕ್ಕಂಥ ಒಂದು ಕೆರೆ ಇದೆ, ಒಂದು ಹೆಳವನ ಕಟ್ಟೆ ಇದೆ, ಜೊತೆಗೆ ಅದಕ್ಕೆ ಪಂಗು ತೀರ್ಥ ಅಂತ ಕೂಡ ಕರೀತಾರೆ. ಯಾಕಂತ ಹೇಳಿದ್ರೆ ಹಿಂದೆ ನಾವು ದೇವತೆಗಳ ಕಾಲದಲ್ಲಿ ಅರುಣ ಅಂದರೆ ಸೂರ್ಯನ ಸಾರಥಿ ಅರುಣಗೆ ಅಂದರೆ ಸಾಕ್ಷಾತ್ ಗರುಡ ಮತ್ತು ಅರುಣ ಅಣ್ಣ ತಮ್ಮಂದಿರು. ಆ ಗರುಡ ರೆಕ್ಕೆ ಬಂದು ಭಗವಂತನಿಗೆ ಒಂದು ವಾಹನ, ಆದರೆ ಅರುಣನಿಗೆ ಕಾಲಿದ್ದಿಲ್ಲ, ಈ ಕೆಳಗಿನ ಭಾಗ ಏನೂ ಇದ್ದಿಲ್ಲ. ಹೀಗಾಗಿ ಸೂರ್ಯನ ಸಾರಥಿಯಾಗಿ ಕೆಲಸ ಮಾಡಿದಾಗ ಅದಕ್ಕೆ ಪಂಗು ಅಂತ ಕರೀತಾರೆ ಆ ಹೆಳವನಿಗೆ, ಅರುಣನಿಗೆ. ಹೀಗಾಗಿ ಪಂಗು ತೀರ್ಥ ಅಂತ ಕೂಡ ಕರೀತಾರೆ. ಮುಂದೆ ಅದೇ ಆ ಪಂಗುನೇ ಒಂದು ಅವತಾರದಿಂದಾಗಿ ಹೆಳವನ ಕಟ್ಟೆಯಲ್ಲಿ ದನ ಕಾಯುವ ವ್ಯಕ್ತಿಯಾಗಿ ಅವನಿಗೆ ಕೂಡ ಕಾಲಿದ್ದಿಲ್ಲ. ದನಗಳನ್ನು ಮೇಯಿಸಬೇಕು, ಆ ಕಟ್ಟಿ ಮೇಲೆ ಕೂತು ಆ ಕೊಳಲನ್ನು ಸಾಕ್ಷಾತ್ ಊದಬೇಕು. ಆ ಆಕಳುಗಳಲ್ಲಿ ಒಂದು ಆಕಳು ಮಾತ್ರ ಒಂದು ಹುತ್ತದ ಮೇಲೆ ಹೋಗಿ ತನ್ನ ಹಾಲನ್ನು ಕರಿತಿದ್ದಂತೆ. ಇವರು ಕುತೂಹಲದಿಂದ ಹೋಗಿ ನೋಡಿದಾಗ ಸಾಕ್ಷಾತ್ ರಂಗನಾಥನ ಮಲಿಕೊಂಡಿರ್ತಕ್ಕಂಥ ದೃಶ್ಯ ಕಂಡ. ಸಾಕ್ಷಾತ್ ಅದ್ಭುತ ಶಿಲಾದಲ್ಲಿ ಅದನ್ನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ರಂಗನಾಥ ದೇವಾಲಯ ಕೂಡ ಆ ಮಲೆಬೆನ್ನೂರಿಗೆ ಹತ್ತಿರ ಇದೆ. ಅಂದರೆ ಈ ಹರಿಹರದಿಂದ ಶಿವಮೊಗ್ಗಕ್ಕೆ ಹೋಗ್ತಕ್ಕಂಥ ಹಾದಿಯಲ್ಲಿ ಬರ್ತಾ ಇದೆ. ಹೀಗಾಗಿ ಅವನು ಕೂತು ಏನು ಕೊಳಲು ನುಡಿಸಿದ, ಭಗವಂತನ ನಾಮಸ್ಮರಣೆ ಮಾಡಿ ಭಗವಂತನ ಸಾಕ್ಷಾತ್ಕರಿಸಿಕೊಂಡೋದಕ್ಕೆ ಆ ಹೆಳವ ಕಟ್ಟಿರ್ತಕ್ಕಂಥ ಕಟ್ಟೆಗೆ ಹೆಳವನ ಕಟ್ಟಿ ಅಂತ ಆಯಿತು. ಅಂಥ ಹೆಳವನ ಕಟ್ಟಿ ರಂಗನಾಥ ಅಂಥೇಳಿ ರಂಗನಾಥನ ಉಪಾಸಕಳಾಗಿ ಗಿರಿಯಮ್ಮ ಸಾಧನೆ ಮಾಡುವ ಉದ್ದೇಶದಿಂದ ಈ ಹೆಳವನ ಕಟ್ಟಿ ರಂಗನಾಥ ಒಂದು ಅಂಕಿತದಿಂದ ಸಾಕಷ್ಟು ದೇವರ ನಾಮಗಳನ್ನು ಮಾಡಿದ್ದಾರೆ. ಅಲ್ಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬರ್ತಕ್ಕಂಥ ಸುಮತೀಂದ್ರ ತೀರ್ಥರು ಒಮ್ಮೆ ಅಲ್ಲಿ ಭೇಟಿ ಕೊಟ್ಟಾಗ
ಆಕೆಗೆ ಊರವರು ಕೂಡ ಬಹಿಷ್ಕಾರ ಹಾಕಿದರು. ಯಾಕಂತ ಹೇಳಿದ್ರೆ ಗಂಡನ ಬಿಟ್ಟು ಬಂದಿದ್ದಾಳೆ, ಹೀಗಾಗಿ ಅಂಥೇಳಿ ಎಲ್ಲರೂ ಬಹಿಷ್ಕಾರ ಹಾಕಿದಾಗ ಸ್ವಾಮಿಗಳ ಸಂಸ್ಥಾನ ಪೂಜೆ ಮುಗಿದು ತೀರ್ಥಕ್ಕೆ ಕರೆದರಂತೆ. ಎಲ್ಲರೂ ತೀರ್ಥ ಬಂದು ತೊಗೊಂಡಾಗ ಎಲ್ಲಿದ್ದಾಳೆ ಗಿರಿಯಮ್ಮ ಅಂತ ಕೇಳಿದ್ರಂತೆ. ಇಲ್ಲ ಗಿರಿಯಮ್ಮ ಬರೋ ಹಾಗಿಲ್ಲ, ನಮ್ಮ ಊರವರ ಬಹಿಷ್ಕಾರ ಹಾಕಿದ್ದೀವಿ. ನೀವೆಲ್ಲ ಬಹಿಷ್ಕಾರ ಹಾಕಿರ್ಬೋದು, ಕೃಷ್ಣ ಪರಮಾತ್ಮ ಶ್ರೀರಾಮ ಅವರಿಗೆ ಬಹಿಷ್ಕಾರ ಹಾಕಿಲ್ಲ, ಕರೀರಿ ಅಂತ ಹೇಳಿದಾಗ ಆಕೆ ಮುದ್ರಧಾರಣ ಮಾಡ್ತೀನಿ, ತೀರ್ಥ ಕೊಡ್ತೀನಿ ಅಂತ ಕರೆದಾಗ ಆಕೆನ ಕೈ ನೋಡ್ತಾರೆ, ಸಾಕ್ಷಾತ್ತಾಗಿ ಶಂಖಚಕ್ರ ಮೂಡಿಬಿಟ್ಟಿದ್ದವು. ಆಕೆ ಹೇಳ್ತಾನೆ, ಸಾಮಾನ್ಯ ಮಹಿಳೆ ಅಲ್ಲಮ್ಮ ನೀನು, ಸಾಕ್ಷಾತ್ ಕೃಷ್ಣನೇ ನಿನಗೆ ಶಂಖಚಕ್ರಗಳನ್ನು ಹಾಕಿಸಿ ಭೂಲೋಕಕ್ಕೆ ಕಳಿಸಿದ್ದಾನೆ ಅಂತ ಹೇಳಿದ್ರೆ ನಿಜವಾಗಲೂ ನಾವೇ ಧನ್ಯರು ಅಂತ ಹೇಳಿ ನಿಜವಾಗಲೂ ಆಕೆಯ ಮನೆಯಲ್ಲಿ ಸಂಸ್ಥಾನ ಪೂಜೆ ಮಾಡಿ ಆಕೆ ಯಶೋಧ ಅವತಾರ ಅಂತ ಹೇಳಿ ಒಂದು ದೃಢವಾಗಿ ಹೇಳಿರ್ತಕ್ಕಂಥ ಸುಮತಿಯಂದರ ತೀರ್ಥರ ಸ್ಮರಣೆ ಕೂಡ ನಾವು ಈ ಸಂದರ್ಭದಲ್ಲಿ ಮಾಡೋಣ ಅಂತ ಹೇಳ್ತಾ, ಈ ಗಿರಿಯಮ್ಮ ತುಂಬಿದ ಪ್ರಭಾವ ಬಂದಾಗ ಆ ತುಂಗಾಭದ್ರಾ ನದಿಯಲ್ಲಿ ಆ ಒಂದು ಲೀಲನಾದೊಳತಕ್ಕಂಥ ಒಂದು ಕತೆ ಕೂಡ ಇದೆ. ಆ ಕಮ್ಮಾರಗಟ್ಟಿಯಲ್ಲಿ ಆಕೆಗೆ ಒಂದು ವಿಶೇಷ ಸ್ಥಾನಮಾನ ಕೂಡಿದೆ ಅಂತ ಹೆಳವನಕಟ್ಟೆ ರಂಗನಾಥನ, ನೀವು ಯಾವ ಥರ ಹೋದ ರಂಗನಾಥನ ಸ್ಮರಣೆ ಮಾಡಿರಿ. ಯಾಕಂತ ಹೇಳಿದ್ರೆ ತಿರುಪತಿಯಲ್ಲಿ ಸೇವೆ ಮಾಡಿದವರಿಗೆ ಒಬ್ಬ ವ್ಯಕ್ತಿಗೆ 2 ಕಣ್ಣಿದ್ದಿಲ್ಲಂತೆ, ಒಂದು ಕಣ್ಣು ಬಂತು, ಇನ್ನೊಂದು ಕಣ್ಣು ಬರಲಿಲ್ಲ. ನಿರಂತರವಾಗಿ ಸೇವೆ ಮಾಡಿದಾಗ ಸಾಕ್ಷಾತ್ ವೆಂಕಟೇಶ್ವರ ಹೇಳಿದಂತೆ, ಇಲ್ಲ ಇನ್ನೊಂದು ಕಣ್ಣು ಕೊಡ್ತಕ್ಕಂಥ ಶಕ್ತಿ ಆ ಗಿರಿಯಮ್ಮಗೆ ಇದೆ ಅಂತಲ್ಲಿದ್ದಾಳೆ ಅಂತ ಹೋಗಿದಾಗ ಈಕೆ ಗಿರಿಯಮ್ಮ ಆ ಪ್ರತಿನಿತ್ಯ ರಂಗನಾಥನಿಗೆ ತುಪ್ಪದ ದೀಪ ಹಚ್ಚಿದ್ಲು. ಅದರ ಕಾಡಿಗೆ ಬರ್ತಾ ಇತ್ತು. ಆ ಕಾಡಿಗೆ ತೊಗೊಂಡು ಇನ್ನೊಂದು ಕಣ್ಣಿಗೆ ಹಚ್ಚಿದಾಗ ಆ ಭಕ್ತನಿಗೆ ಕಣ್ಣು ಕೂಡ ಬಂತು. ಅಂದರೆ ಆ ಸಾಧ್ಯ ಶಿರೋಮಣಿ ತನಗೆ ಗೊತ್ತಿಲ್ಲದಂತೆ ಸಾಕಷ್ಟು ಮಹಿಳೆಗಳನ್ನು ಮಾಡಿ ಮಹಿಳಾ ಒಂದು ಸಂಘಟನೆಗೆ, ಮಹಿಳಾ ಶಕ್ತಿಗೆ ಒಂದು ದಾರಿದೀಪವಾಗಿ ಮಹಿಳೆಯರು ಕೂಡ ಸಾಧನೆ ಮಾಡಬಹುದು ಅಂತ ತೋರಿಸಿಕೊಟ್ಟಂಥ ಧೀಮಂತ ಮಹಿಳೆ ಅಂತ ಹೇಳಿದರೆ ನಮ್ಮ ಹೆಳವನಕಟ್ಟಿ ಗಿರಿಯಮ್ಮ. ಆಕೆಯ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಮನೆಗಳಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳೆಲ್ಲರಿಗೂ.